ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೆ ಇವತ್ತು ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕೃಷ್ಣನ ಬರ್ಡೇ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಬರ್ಡೇ ದಿನದೇ ಶೇರ್ ಮಾಡ್ತಾ ಇದ್ದೀನಿ. ನಾನು ಪ್ರಿಪ್ರೇಷನ್ ಎಲ್ಲ ಸ್ವಲ್ಪ ಇತ್ತು, ಅಂದರೆ ಶಾಪಿಂಗ್ ಮಾಡಿದ್ದು ಅದೆಲ್ಲ ಏನು ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ. ಡೈರೆಕ್ಟ್ ಬರ್ಡೇ ದಿನದೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಮೈಗೆಲ್ಲ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡಿಸೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ಅವನಿಗೆ ರೆಡಿ ಇಲ್ಲ ಮೈಗೆಲ್ಲ ಎಣ್ಣೆ ಹಚ್ಚಿಸ್ಕೊಳ್ಳೋದಕ್ಕೆ. ಸೊ ಸರಿ ಆಯಿತು, ಅಟ್ಲೀಸ್ಟ್ ತಲೆಗಾದರೂ ನೀಟಾಗಿ ಎಣ್ಣೆ ಹಚ್ಚಿ ಉಜ್ಜಿ ಮಾಡಿಸೋಣ ಸ್ನಾನ ಅಂಥೇಳಿ ರೆಡಿ ಮಾಡ್ತಾ ಇದ್ದೆ. ಖುಷಿ ಅವನಿಗೆ. ಇವತ್ತು ಹಾಲಿಡೇ ಬೇರೆ ಬಂದಿತ್ತಲ್ವ, ಹಾಗಾಗಿ ಹಾಗೆಯೇ ಸಾಕಷ್ಟು ಜನ ವಿಶ್ ಮಾಡಿದ್ದೀರಾ. ನಾನು ನಿನ್ನೆ ಹಾಕಿದಂಥ ಪೋಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ನಮ್ಮ ಕೃಷ್ಣಂಗೆ ವಿಶ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಯಸ್ಸಿನ ಮಕ್ಕಳಿಗೆ ಬರ್ಡೇ ಅಂದರೆ ಒಂಥರ ಖುಷಿ, ಒಂದು ದೊಡ್ಡ ಹಬ್ಬದ ಥರ ಸೆಲೆಬ್ರೇಟ್ ಮಾಡಬೇಕು, ಎಲ್ಲರನ್ನೂ ಕರಿಬೇಕು, ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗುತ್ತೆ, ನನಗೆ ಅದು ಬೇಕು, ನನಗೆ ಗಿಫ್ಟ್ ಬರುತ್ತೆ. ಮೇಯ್ನಾಗಿ ಅವ್ರಿಗೆ ಇಷ್ಟ ಆಗೋದೇನೆಂದರೆ ಗಿಫ್ಟ್ಗಳು ಬರುತ್ತೆ, ಏನೆಲ್ಲ ಕೊಟ್ಟಿರ್ತಾರೆ ಅದೆಲ್ಲ ನೋಡೋದು, ಇದ್ರ ಬಗ್ಗೆನೇ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ನಮ್ಮ ಕೃಷ್ಣಂಗೂ ಅಷ್ಟೇ, ಜಾಸ್ತಿ ಫ್ರೆಂಡ್ಸ್ನ ಕರಿತೀನಿ ಮಮ್ಮಿ, ಜಾಸ್ತಿ ಗಿಫ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದ. ಬಟ್ ಮನೆ ಚಿಕ್ಕದಲ್ವಾ, ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಜಾಸ್ತಿ ಕಂಜೆಸ್ಟೆಡ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಜಾಸ್ತಿ ಏನು ಯಾರನ್ನ ಇನ್ವೈಟ್ ಮಾಡೋಕ್ಕೆ ಹೋಗಿಲ್ಲ. ಪ್ರತಿ ವರ್ಷ ಥರ ನಮ್ಮ ಅಮ್ಮವರು ಹಾಗೆಯೇ ಮತ್ತು ಅವ್ನ ಫ್ರೆಂಡ್ಸು, ನಮ್ಮ ಕೃಷ್ಣನ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದು ಅಷ್ಟೇ. ಇವತ್ತು ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ. ಇವತ್ತು ನಾಳೆ ಮಂಡೇ ಅಲ್ವಾ ಹೇಗಿದ್ರು, ಸೊ ಇವತ್ತೇನೆ ದೇವ್ರ ಪೂಜೆ ಸಾಮಾನೆಲ್ಲ ಬೆಳಗಿದ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿದೆ. ಹಾಗೆಯೇ ನಮ್ಮ ಕೃಷ್ಣನೂ ಕೂಡ ಪೂಜೆ ಮಾಡ್ದೆ. ಅದಾದಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬೇಡ ಹಾಗೆ ಹೋಗಿ ಬಂದುಬಿಡೋಣ ಅಂಥೇಳಿ ಹಾಗೆ ಹೋಗ್ಬಿಟ್ಟು ಬಂದ್ವಿ. ನಮ್ಮ ಕೃಷ್ಣಂಗೆ ಮಾತ್ರ ಬ್ರೇಕ್ಫಾಸ್ಟು ಫಸ್ಟೇ ಕೊಟ್ಬಿಟ್ಟೆ ಅವನಿಗೆ, ಯಾಕಂದರೆ ಅವ್ನು ಬೆಳಗ್ಗೆನೇ ತಿಂದು ಅಭ್ಯಾಸ ಅಲ್ವಾ, ಅವನಿಗೆ ಹೊಟ್ಟೆ ತಡೆಯೋದಿಲ್ಲ, ಅಶ್ವಾಗುತ್ತೆ ಅಂತ ಹೇಳ್ತಿರ್ತಾನೆ. ಹಂಗಾಗಿ ಅವನಿಗೆ ಬೇಗನೆ ಬ್ರೇಕ್ಫಾಸ್ಟ್ನ ಕೊಟ್ಬಿಟ್ಟೆ. ಇನ್ನು ಹೈಟೆಲ್ಲ ಚೆಕ್ ಮಾಡ್ತಾ ಇದ್ದ, ನೋಡು ನಾನು ಎಷ್ಟು ಹೈಟ್ ಬೆಳೆದಿದ್ದೀನಿ ಅಂತ ಹೇಳಿ. ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತಲೇ ಗೊತ್ತಾಗಲ್ಲ. ನಮ್ಮ ಕೃಷ್ಣ ಬೆಳೆದಿದ್ದಾನೆ, ಆದರೆ ಸಣ್ಣನೂ ಆಗಿದ್ದಾನೆ. ಮುಂಚೆ ತುಂಬ ದಪ್ಪ ಇದ್ದ ಅವನು, ತುಂಬ ಕ್ಯೂಟಾಗಿ ಗುಂಡುಕ್ಕಿದ್ದ. 5-6 ಇಯರ್ಸ್ ತನಕ ಗುಂಡುಕ್ಕಿದ್ದ ಆಯಿತಾ. ಫಸ್ಟ್ ಸ್ಟ್ಯಾಂಡರ್ಡ್ ಹೋದ್ಮೇಲೆ ಅವನು ಸಣ್ಣ ಆಗಿದ್ದು. ಸ್ಕೂಲ್ಗೆ ಫುಲ್ ಡೇ ಯಾವಾಗ ಶುರುವಾಯಿತು ಅವನಿಗೆ, ಅವಾಗ ಅವನು ಸರಿಯಾಗಿ ಊಟ ಮಾಡದೆ ಸಣ್ಣ ಆದನು. ಏನೋ ಗೊತ್ತಿಲ್ಲ, ಬೆಳೀತಾ ಉದ್ದ ಸಣ್ಣ ಆಗಿದ್ದಾನೆ ಅಂತ ಅನಿಸುತ್ತೆ. ಹಾಗೆ ಸಣ್ಣ ಆದವನು ಇನ್ನೂ ದಪ್ಪ ಆಗ್ತಾನೆ ಇಲ್ಲ. ನನ್ನ ಕೈಲಿ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಒಂದು ಸ್ವಲ್ಪ ಚಬ್ಬಿ ಆಗಲಿ ಅಂತ ಹೇಳಿ. ಇನ್ನು ರಾಯರ ಮಠಕ್ಕೆ ಕರ್ಕೊಂಡು ಬಂದಿದ್ವಿ. ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಂದರೆ ಪ್ರತಿ ವರ್ಷ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅನಿಲು. ಸ್ಕೂಲ್ ಇರ್ತಾ ಇತ್ತಲ್ವ, ಬೆಳಗ್ಗೆ ಬೇಗನೆ ರೆಡಿ ಮಾಡಿಬಿಟ್ಟು ಅಲ್ಲೇ ಸ್ಕೂಲ್ ಹತ್ರ ಇರೋವಂಥ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಕರ್ಕೊಂಡು ಹೋಗಿ ಅರ್ಚನೆ ಮಾಡಿಸ್ಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಹಾಗಾಗಿ ಪ್ರತಿ ವರ್ಷವೂ ಹೋಗೋದು ಮಿಸ್ ಮಾಡಬಾರ್ದು ಅಂತೇಳಿ ಈ ವರ್ಷ ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಸ್ಕೂಲ್ ಹತ್ರನೇ ಇರೋವಂಥದ್ದು. ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ ಈ ಟೆಂಪಲ್ನ. ಇವಾಗ ಚೆನ್ನಾಗಿ ಮಾಡಿದ್ದಾರೆ, ರಿನೋವೇಟ್ ಮಾಡಿ. ಆವಾಗ ತುಂಬ ಚಿಕ್ಕದಿತ್ತು. ಆವಾಗಿಂದನೂ ನಾವು ಈ ಟೆಂಪಲ್ಗೆ ಬರ್ತಾಯಿದ್ದೀವಿ. ಚೆನ್ನಾಗಿದೆ ದೇವಸ್ಥಾನ. ಇಲ್ಲೂ ಕೂಡ ಅಷ್ಟೇ ಚೆನ್ನಾಗಾಯಿತು ದರ್ಶನ. ಸ್ವಲ್ಪ ಲೇಟಾಗಿದ್ದರಿಂದ ಇಲ್ಲಿ ಅರ್ಚನೆ ಮಾಡ್ಸೋಕ್ಕಾಗಲಿಲ್ಲ. ಹೇಳಿಬಿಟ್ಟು ನಾಳೆ ಮಾಡೋದಕ್ಕೆ ಕೊಟ್ಬಿಟ್ಟು ಬಂದ್ವಿ. ಚೆನ್ನಾಗಿತ್ತು. ಇವತ್ತಿನ ಡೇ ಫುಲ್ಲು ಕಂಪ್ಲೀಟಾಗಿ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಇವತ್ತಿನ ಬರ್ಡೇಗೆ ಅಡುಗೆ ಎಲ್ಲ ನಂದೇನೆ, ನಾನೇ ಮಾಡ್ತಾಯಿದ್ದೀನಿ. ಪಲಾವು ಮತ್ತು ಡ್ರೈ ಜಾಮೂನು, ಮೊಸರು ಬಜ್ಜಿ, ಈ ರೀತಿ ಸ್ವಲ್ಪ ಸಿಂಪಲ್ಲಾಗೆ ಮಾಡೋಣ ಅಂಥೇಳಿ. ಕೇಕ್ ಎಲ್ಲ ಇರುತ್ತಲ್ಲ, ತುಂಬ ಜಾಸ್ತಿ ಹೆವಿ ಬೇಡ ಅಂತ. ಗ್ರ್ಯಾಂಡಾಗಿ ಮಾಡಬೇಕು ಅಂತ ಇತ್ತು, ಬಟ್ ಅನಿಲ್ಗೆ ಹಿಂಗೆಲ್ಲ ಆಗಿದೆಯಲ್ಲ, ಸೊ ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ಲಾಗೆ ಮಾಡ್ತಿದ್ದೀನಿ. ಅವ್ನಿಗೆ ಇಷ್ಟ ಆಗೋ ಥರ ಸ್ವಲ್ಪ ಕೇಕ್ ಎಲ್ಲ ಅವ್ನಿಗೆ ಇಷ್ಟ ಆಗೋ ಥರ ತರಿಸ್ತಿದ್ದೀವಿ. ಡೆಕೋರೇಷನ್ ಎಲ್ಲ ಏನು ಮಾಡಿಸ್ತಿಲ್ಲ. ಮತ್ತು ಸ್ವಲ್ಪ ಪಲಾವು ಮತ್ತು ಜಾಮೂನೆಲ್ಲ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇನ್ನೇನು ಇಟ್ಬಿಡೋಣ ಅಂತೇಳಿ ಮಾಡಿಡ್ತಾ ಇದ್ದೀನಿ. ಅದಾದಮೇಲೆ ಪಲಾವ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಪಲಾವ್ನ ಆಮೇಲೆ ಮಾಡ್ಕೊಂಬಿಟ್ಟು
ಅದಾದಮೇಲೆ ಸ್ವಲ್ಪ ಕೇಕ್ ಎಲ್ಲ ತರೋದಿದೆ, ಹೋಗ್ಬಿಟ್ಟು ತೊಗೊಂಬರ್ಬೇಕು. ಕೇಕ್ನ ಆರ್ಡರ್ ಕೊಟ್ಟು ಬಂದಿದ್ದೀವಿ, ಅವ್ರು ಡೆಲಿವರಿ ಕೊಡೋಲ್ಲ, ನಾವೇ ಹೋಗಿ ತೊಗೊಂಡ್ಬರ್ಬೇಕು. ಹಾಗಾಗಿ ತೊಗೊಂಡ್ಬರ್ಬೇಕು. ಅದನ್ನ ಬೇರೆ ಬಟಾಣಿ ಕಾಳೆಲ್ಲ ನೆನೆಸಿಟ್ಟಿದ್ದೀವಿ, ತರಕಾರಿ ಎಲ್ಲ ರೆಡಿ ಮಾಡಿಟ್ಟಿವಿ. ಸೊ ಅದು ಒಂದು ಮುಗಿಸ್ಕೋಬೇಕು. ಇನ್ನು ಏನು ಕೆಲಸ ಇದೆ, ಜಾಮೂನ್ದೊಂದು ಕೆಲಸ ಆದರೆ ಎಲ್ಲ ಆಯಿತು, ಅದಂಗೆ ಲೆಕ್ಕ. ಪ್ಲೇಟ್ಸ್ ತರಬೇಕು ಮೇಯ್ನಾಗಿ, ಅದೊಂದಿದೆ. ಇನ್ನೇನಿಲ್ಲ. ಮಕ್ಳಿಗೊಂಥರ ಖುಷಿ ಅಲ್ವಾ ಬರ್ಡೇ ಅಂದರೆ. ನಮ್ಮ ಕೃಷ್ಣಂಗೂ ಅಷ್ಟೇ ಖುಷಿ. ಬಟ್ಟೆ ಹಾಕ್ಕೊಂಡು, ಬಟ್ಟೆ ನಂಗೆ ಕಲರ್ ತುಂಬ ಇಷ್ಟ ಇದೆ, ಆದರೆ ಅವನ್ನ ಕರ್ಕೊಂಡು ಹೋಗಿರಲಿಲ್ಲ ಬಟ್ಟೆ ತರೋಕ್ಕೆ. ನಾನು ಅನಿಲ್ ಇಬ್ಬರೇ ಹೋಗಿದ್ವಿ. ಸೊ ಅವನಿಗೆ ಇಷ್ಟ ಆಯಿತು ಡ್ರೆಸ್ ತೊಗೊಂಬಂದಿದ್ದು. ಕಲರ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಶರ್ಟ್ ಅಂತ. ಆ್ಯಕ್ಚುಲಿ ನಾನು ಸೆಲೆಕ್ಟ್ ಮಾಡಿದ್ದು ಅದು ಕಲರು, ಅನಿಲ್ ಬೇರೆ ಸೆಲೆಕ್ಟ್ ಮಾಡಿದರು ಕಲರ್ ಶರ್ಟ್ದು. ಬಟ್ ಇದು ಇಷ್ಟ ಆಯಿತು, ಅವನಿಗೆ ಕಲರ್ ನಂಗೆ ಶರ್ಟ್ದು ತುಂಬ ಇಷ್ಟ ಆಯಿತು ಅಂತ. ಅದು ಅವನಿಗೆ ಇಷ್ಟ ಅಂತ ಜಾಮೂನ್ ಮಾಡಿದ್ದೆ ಇವತ್ತು. ಸ್ವೀಟ್ ಅಷ್ಟೇ, ಯಾರು ತಿನ್ನೋಕೆ ಇಷ್ಟಪಡಲ್ಲ. ಯಾರು ತಿಂತಾರೋ ತಿನ್ಲಿ, ಇವಾಗಂತೂ ಯಾರು ಸ್ವೀಟ್ ತಿನ್ನೋಕೆ ಇಷ್ಟಪಡಲ್ಲ ನಿಜವಾಗ್ಲು. ಅದೇ ಬೇಜಾರು, ಕೇಕ್ ಆಗಲಿ ಸ್ವೀಟ್ ಆಗಲಿ ತಿನ್ನೋಕೆ ಅಷ್ಟು ಇಷ್ಟಪಡೋದಿಲ್ಲ ಇವಾಗ. ಕೇಕ್ ತಿನ್ಬೋದು, ಬಟ್ ಸ್ವೀಟ್ಸ್ ಯಾರು ತಿನ್ನೋಕೆ ಇಷ್ಟಪಡಲ್ಲ ಜಾಸ್ತಿ ಇವಾಗ. ನಮ್ಮನೇಲಂತೂ ಯಾರು ಇಷ್ಟಪಡಲ್ಲ, ಅನಿಲಂತೂ ತಿನ್ನೋದೇ ಇಲ್ಲ ಕಂಪ್ಲೀಟಾಗಿ. ನನ್ನ ತಮ್ಮಂದಿರು ಅಷ್ಟು ಇಷ್ಟಪಡಲ್ಲ. ಸೊ ನಾನೇ ತಿನ್ಬೇಕಷ್ಟೇ. ನಾನು ಸ್ವಲ್ಪ ತಿಂತೀನಿ, ಕೃಷ್ಣ ಸ್ವಲ್ಪ ತಿಂತಾನೆ. ಚೆನ್ನಾಗಿ ಬರ್ತಿದೆ, ಸಕ್ಕತ್ತಾಗಿ ಬರ್ತಾರೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅವಾಗಲೇ ಒಂದು ಸ್ವಲ್ಪ ಮಾಡಿದ್ದೆ ನಮ್ಮ ಕೃಷ್ಣಂಗೆ ತಿಂಡಿಗೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಕೇಳ್ದ. ಸೊ ಚಪಾತಿ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಜಾಮೂನ್ ಮಾಡಿಕೊಟ್ಟೆ. ಮಿಕ್ಕಿದ ಹಂಗೆ ಇಟ್ಟಿದ್ದೆ, ಆಮೇಲೆ ಮಾಡೋಣ ಅಂತೇಳಿ. ಅದೇ ಇವಾಗ ಮಾಡ್ತಾಯಿದ್ದೀನಿ, ಸಾಯಂಕಾಲಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ. ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಇಲ್ಲೇ ಅವ್ನ ಫ್ರೆಂಡ್ಸ್ನ ಮತ್ತು ನಮ್ಮ ಅಮ್ಮವ್ರನ್ನ ಅಷ್ಟೇ ಕರೆದಿರೋದು. ನಾನು ಟೆರೆಸ್ ಮೇಲೆ ಇಲ್ಲ ಪಾರ್ಕಿಂಗಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ರೆ, ಟೆರೆಸ್ ಮೇಲೆ ಮಾಡೋಕ್ಕೆ ಸ್ವಲ್ಪ ಭಯ. ಒಳ್ಳೆ ಮಳೆ ಟೈಮಲ್ಲಿ ಇವಾಗ ಏನಾದ್ರು ಸಡನ್ನಾಗಿ ಮಳೆ ಬರೋ ಥರ ಇದೆ ಯಾಕೋ 2 ದಿನದಿಂದ. ನಿನ್ನೆ ಸ್ವಲ್ಪ ಮಳೆ ಬಂತು. ನೋಡಿ ಈ ಟೈಮಲ್ಲೇ ಅನಿಲ್ಗೆ ಅನಿಲ್ ಚೆನ್ನಾಗಿದ್ದಿದ್ರೆ ಎಲ್ಲ ಓಡಾಡ್ಕೊಂಡು ಮಾಡೋದಕ್ಕೆ ಒಂಥರ ಖುಷಿ ಇರೋದು. ಈ ಥರ ಇದ್ದಾಗ ಒಂಥರ ಅಷ್ಟು ಖುಷಿ ಅನ್ಸಲ್ಲ ಮಾಡೋಕ್ಕೆ. ಏನೇ ಒಂದು ಫಂಕ್ಷನ್ ಆದ್ರೂ ಅದೊಂಥರ ಇರುತ್ತೆ ಫೀಲು. ಹಂಗಾಗಿ ನಾನು ಹೇಳಿದ್ದೆ ಮುಂಚೆನೇ ಈ ಸರಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ. ಅದು ಏನಾದ್ರು ನಾವು ಮುಂಚೆ ಏನಾದ್ರು ಪ್ಲ್ಯಾನ್ ಮಾಡಿ ಹೇಳಿದ್ಯಲ್ಲ, ಅದು ಹಿಂಗೆ ಆಗೋದು ಯಾವಾಗಲೂ. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಏನೋ ಒಂದು ಬಂದ್ಬಿಡುತ್ತೆ. 10 ಇಯರ್ಸ್ ಆಗೋಯ್ತು ನಮ್ಮ ಕೃಷ್ಣಂಗೆ ಇವಾಗ. 10 ಇಯರ್ಸ್. ನನ್ನ ಮಗಳಿಗೆ 14 ಇಯರ್ಸ್. 14 ಇಯರ್ಸ್ ಆಯ್ತು ಅವಳಿಗೆ. ಕಾಲೇಜಿಗೆ ಕಳಿಸ್ತೀವಿ ನೆಕ್ಸ್ಟ್ 1 ವರ್ಷಕ್ಕೆ ಆದಮೇಲೆ. ಇನ್ನೇನಿಲ್ಲ ನಮ್ದು. ನಮಗೆ ಅಂತ ನಾವು ಒಂದು ಮನೆ ಮಾಡ್ಕೊಬಿಟ್ರೆ ನಮ್ಮ ಮಕ್ಕಳು ಓದೋದು ಎಲ್ಲ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೇನು ಸ್ವಲ್ಪ ವರ್ಷ ಓದಿಸ್ಬಿಟ್ರೆ ಮಕ್ಕಳದು ಓದೋದು ಮುಗಿತಾ ಬಂತು. ನಮಗೆ ಅಂತ ನಾವು ಒಂದು ಮನೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ. ನಮ್ಗೆ ಏನು ಜಾಸ್ತಿ ತುಂಬ ಅತಿಯೇ ಆಸೆ ಎಲ್ಲ ಏನೂ ಇಲ್ಲ ಜಾಸ್ತಿ. ಸಾಕು ನಮ್ಗೆ ಅಷ್ಟು ಲೈಫ್ ಆರಾಮಾಗಿ ನಾನು ಅನಿಲ್ ಇಬ್ರು ಇಟ್ಬಿಡ್ತೀವಿ ನಮ್ಮದೇ ಆದ ಮನೆ. ಒಂದು ಪುಟಾಣಿ ಗೂಡು ಕಟ್ಕೊಂಡ್ರೆ ಸಾಕು ನಮಗೆ ಅಂತ. ಕೇಕ್ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಕೇಕು. ನಮ್ಮ ಕೃಷ್ಣನ್ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವನ ರಿಯಾಕ್ಷನ್ ಹೇಗಿರುತ್ತೆ ಕೇಕ್ ನೋಡ್ಬಿಟ್ಟು ಅಂತ ಹೇಳಿ. ಏನು ಮಾಡ್ತಾ ಇದೆಯಾ? ಡ್ರೈ ಜಾಮೂನ್. ಡ್ರೈ ಜಾಮೂನ?
ನಮ್ಮ ಮಗನ ಮರ್ತಡೆಗೆ ಏನೇನೋ ಮಾಡ್ತಾ ಇರಪ್ಪ. ಹೊರಗಡೆಯಿಂದ ತರ್ಸೋಣ ಪಲಾವು ಡ್ರೈ ಜಾಮೂನು ಎಲ್ಲ ಅಂತ ಅನ್ಕೊಂಡಿದ್ದೆ. ನೀವು ಹೊರಗಡೆ ಬೇಡ ಮನೇಲೆ ಮಾಡುವೆಲ್ಲ, ಹೊರಗಡೆ ಊಟ ಇಷ್ಟ ಆಗಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲ ಮನೇಲೆ ಮಾಡ್ತೇವೆ. ಎಲ್ಲೋ ಜಾಸ್ತಿ ಇರುತ್ತೆ ಹೊರಗೆ. ಒಂದು ಕೊಡಿ ಅಪ್ಪಾಜಿಗೆ. ಗುಡ್. ನೀವು ಒಂದು ಟೇಸ್ಟ್ ನೋಡಿ. ತುಂಬಾ ಟೇಸ್ಟ್, ತುಂಬಾ ಟೇಸ್ಟಾ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೋಟ್ಲ್ ಅಡ್ರೆಸ್ ಇದೆ. ನಾರ್ಮಲ್ ಮಾಡಿದ್ದೆ ಸರಿ, ಹೊರಗಡೆಯಿಂದ ತರ್ಸೋಣ ಅಂತಿದ್ನಲ್ಲ, ಹಂಗಾಗಿ ಇದೇ ಫಸ್ಟ್ ಟೈಮ್ ಡ್ರೈ ಜಾಮೂನ್ ಮಾಡ್ತಾರಲ್ಲ. ಅಂದ್ರೆ ಇದಕ್ ಬೇರೆ ಬೌಲ್ ಮಾಡ್ಬೇಕಲ್ಲ ಅಂತ. ಈಗ ಜಾಮೂನ್ ಮಾಡಿದ್ರೆ ರಸದ ಜೊತೆ ಅದಕ್ ಬೇರೆ ಬೌಲ್ ಮಾಡ್ಬೇಕು, ಇದಂದ್ರೆ ಹಂಗೆ ಸೈಡಲ್ಲಿ ಊಟದ ಜೊತೆಗೆ. ಮಾರ್ನಿಂಗ್ ವೈಟ್ ಡ್ರೆಸ್, ಈವ್ನಿಂಗ್ ಬ್ಲ್ಯಾಕ್ ಡ್ರೆಸ್. ಪಾರ್ಟಿ ವೇರ್. ಪಾರ್ಟಿ ವೇರಾ? ಮತ್ತೆ ಸಮಾಚಾರ? ಮತ್ತೆ ಬೇರೆ ಏನ್ ಮಾಡಿದ್ಯಾ? ಪಲಾವ್ ಮತ್ತೆ ಪಲಾವು, ಮೊಸರು ಬಜ್ಜಿ. ತಿನ್ನಿ ಪಲಾವ್ ನೋಡೋಣ. ಪಲಾವಾ? ಮೊಸರು ಬಜ್ಜಿ ಮಾಡ್ಬೇಕಾ? ಮೊಸರು ಬಜ್ಜಿಗೆ ರೆಡಿ ಮಾಡಿಟ್ಟು, ಮೊಸರನ್ನ ಕೊಬ್ಬರಿಗೆಲ್ಲ ರೆಡಿ ಮಾಡಿರ್ತೀವಿ. ಸರಿ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿಟ್ಟು, ಇಲ್ಲೇ ಮೆಣಸು ಎಲ್ಲ ಕುಟ್ಟಿಟ್ಟಿದ್ದೀನಿ. ಮೊಸರನ್ನ ನಾಟಿ ಮೊಟ್ಟೆ ನಮ್ಮ ಅಪ್ಪಾಜಿ ಊರಿಂದ ತಂದ್ಕೊಟ್ಟಿರೋದು ನಿಮ್ಗೋಸ್ಕರ. ನಾಟಿ ಮೊಟ್ಟೆ ಹೆಂಗಿರುತ್ತೆ ನೋಡಿ, ಪ್ಯೂರ್ ನಾಟಿ ಮೊಟ್ಟೆ. ನಾಟಿನ ಏನಾಗ್ಬೋದು ನಾಟಿ ಮೊಟ್ಟೆ ತಿಂದ್ರೆ? ಆರೋಗ್ಯ ಚೆನ್ನಾಗಿರುತ್ತೆ, ಮೂಳೆ ಶಕ್ತಿ ಬರುತ್ತೆ. ಆಮೇಲೆ ಇದು ಸೊಂಟ ನೋವು, ಮೈಕೈ ನೋವು, ತಲೆ ನೋವು ಏನೇ ಇದ್ರು ಎಲ್ಲ ಹೋಗುತ್ತೆ. ಹೌದಾ? ಹೌದು. ಅಂದ್ರೆ ಈ ಮೂಳೆ ಎಲ್ಲ ಸಮಸ್ಯೆ ಇರುತ್ತಲ್ಲ, ಸೊಂಟ ನೋವು ಅದು ಇದು ನೋವು, ಅದಕ್ಕೆ ನಾಟಿ ಮೊಟ್ಟೆ ಒಳ್ಳೆ. ಅದಕ್ಕೆ ನಿಮ್ಗೆ ನೋವು ಸೊಂಟ ಅಂತ ಅಂದಿದ್ದಕ್ಕೆ ಅದು ಆಕ್ಚುಲಿ ಮೂಳೆ. ಅದಕ್ಕೆ ಮೊಟ್ಟೆ ಡಿಸ್ಕ್ ಬಲ್ಜ್ಗೆಲ್ಲ ಮೊಟ್ಟೆ ಹೊರಕಲ್ಲ, ಬಟ್ ಶಕ್ತಿ ಬರುತ್ತೆ, ಮೂಳೆ ಮಸಲ್ ಸ್ಟ್ರೆಂತ್. ನರ ಇರುತ್ತಲ್ಲ, ನರ ಇದಾಗುತ್ತೆ. ಪಪ್ಪ ಎಲ್ಲಿ ಬರ್ತಾ? ಹಾ, ಒಂದು ಫೋಟೋ ತೆಗಿ ಒಂದ್ ಜೊತೆಗೆ, ಪಾರ್ಥನ್ ಜೊತೆಗ ಫೋಟೋ. ಮಾತಿನ ಮಲ್ಲ ಪಾರ್ಥನ್ ಜೊತೆಗೆ ಒಂದು ಫೋಟೋನಾ? ಇದು ಕುಡಿದು ಇದನ್ ಬೇರೆನಾ? ಇದಾಕೋಣಪ್ಪ, ಫೋಟೋ ತೆಗಿಬೇಕು. ನಲ್ಲಿ ಕಿಚನ್ ನನಗ್ ಬಂದ್ಬಿಟ್ಟಮ್ಮ. ಹ್ಯಾಪಿ ಬರ್ಡೇ ಕೇಕು. ಹ್ಯಾಪಿ ಬರ್ಡೇ ಕೇಕ್ ಹೋಗಿತ್ತಲ್ಲಿ ಕೆಳಗೆ ಫೋಟೋ ಹೋಗಿತ್ತಲ್ಲಿ. ಬಾಗ್ಲಿಂದ ಬಿತ್ತು. ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ, ಸ್ಪೆಷಲ್ ಗೆಸ್ಟ್ ಇವರೇ. ಹಾಯ್ ಹೇಳಪ್ಪಜ್ಜಿ. ಹಾಯ್ ಏನು? ಹಾಯ್ ಹಾಯ್ ಹಾಯ್. ಕ್ಯಾ ಬೋಲೋ? ಕ್ಯಾ ಬೋಲೋ? ಹಿಂದಿ ಏನಲ್ಲ, ನಾವು ಕನ್ನಡನೇ ನೋಡು, ಅವರೆಲ್ಲ ಕನ್ನಡದವರು. ನಮಸ್ಕಾರ ಅಂತ ಹೇಳಿ, ಪರವಾಗಿಲ್ಲ. ಏನಮ್ಮ ಸಮಾಚಾರ? ನಮ್ಮಮ್ಮ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಹೆಂಗಿದೆ? ಸೂಪರ್. ನಿನ್ ಹೆಸರೇನು ಮಗ್ನೆ? ಪಾತ. ನನ್ನ ಹೆಸರೇನಪ್ಪ? ದೀಪಕ್ಕ. ಮಾಮನ ಹೆಸರು? ಮಾಮನ ಹೆಸರೇನಪ್ಪ? ಜೋರಾಗಿ ಹೇಳ್ಬೇಕು ಸ್ವಲ್ಪ. ಮಾಮನ ಹೆಸರು ಅನಿಲ್ ಕುಮಾರ್. ಅನಿಲ್ ಕುಮಾರ್. ಕೂದಲ್ ಮರೆ ಒಂದ್ ಸ್ವಲ್ಪ ಸಣ್ಣಕ್ಕೆ ಚೆನ್ನಾಗಿ ಬಂದಿದ್ದೆಲ್ಲ. 50% ಅಲ್ಲ, 100% ಹಂಗೆ ಇರೋದು. ನಿನ್ ಮುಖ ತರ ಐತೆ. 10 years ಅಂತನಾ? ಏನ್ ಮಾಡಿದೀರಾ? ಏನ್ ಜಿಮ್?
ಕೇಟ್ ಅವನಿಗೆ ಹಾಕು ಅವನಿಗೆ ಬೇಡ ಏ, ಹಾಕಮ್ಮ ಅವನಿಗೆ ನಾನು ಇದು ಕೇಕ್ ಕಟ್ ಮಾಡ್ಬೇಕಾದ್ರೆ ಹಾಕೊಡ್ತೀನಿ ಇದು ಬೇಡ ಇಲ್ಲೆಲ್ಲ ಬರೀಲಿ ಹಾಕಮ್ಮ ಬೈ ಟೋಪಿ ಹಾಕು ಹೋಗ್ಬಾ ತೆಗೀರಿ ಇದು ಹಿಂಗ್ ತಿರ್ಗಿಸ್ಬೇಕು ಹಾಕದಂಗೆ ಹಿಂಗೆ ಈ ಕಡೆ ಹಿಂಗ್ ಕಟ್ ಮಾಡಿ ಅದು ಯಾವ ಕಡೆ ಹಾಕಿದ್ರೆ ನೋಡುತ್ತೆ. ಕ್ರಿಕೆಟಾ ಬ್ಯಾಟ್ ಬ್ಯಾಟ್ ಕೊಡಿ ಸ್ಟಾರ್ಟ್ ಕೊಡಿ ಗ್ರಾಸ್ ಎಲ್ಲ ತಿಂತೀನಿ ನಾನು ಈಗಲೇ ತಿಂದ್ಬಿಟ್ಟೆ ನಮ್ಮ ಪಾರ್ಥ ಅಂತ ಬಂದ್ಕಿಲಿಂದ ಯಾವ ಕೇಕ್ ಕಟ್ ಮಾಡೋದು ಅಂತ ಇಲ್ಲ. ಬೆಂಕಿ ಪಟ್ನ ಹಿಂಗ್ ಕಟ್ ಮಾಡ್ತೀನಿ ನಿಮ್ ತಾತನ ಹತ್ರ ಹೆಂಗ್ ಬಚ್ಚದ ಕಣ. ಇದು ಈ ಕಟ್ ಹಾಕ್ತೀನಿ ಬೆಂಕಿ ಪಟ್ನ ಇದೆಯಲ್ಲ ಅದು ಸ್ಟ್ಯಾಂಡ್ ಬೆಂಕಿ ಪಟ್ಟ ಬೇಕಾ? ಸ್ಟ್ಯಾಂಡ್ ಇಡ್ತೀನಿ ಬಿಡ್ರಿ ಈ ಕಡೆ ಬಾ. ನೀವು ಬರ್ರಿ ಮಧ್ಯದಲ್ಲಿ ಬನ್ನಿ ಈ ಕಡೆ ಇದೆ ಬೇಗ ಅದು ಮೆಲ್ಟ್ ಆಗತ್ತೆ ಬಾ ಮುಂದೆ ಬಾ ಮೆಲ್ಟ್ ಆಗಿ ಬೀಳುತ್ತೆ ಬೇಗ ಕಟ್ ಮಾಡ್ತಿದ್ದೀನಿ ಹಾ ಅದನ್ನ ಹಂಗೆ ಕಟ್ ಮಾಡು ಇದು ಬ್ಲೋ ಮಾಡೋ ಕಟ್ ಮಾಡು ಇಲ್ಲಿ ಕಟ್ ಮಾಡಿ ಈ ಕಡೆ ಇದೆಯಲ್ಲ ಜಾಗ ಈ ಕಡೆ ಮಾಡಿದ್ನ ಈ ಕಡೆ ಈ ಕಡೆ ಅಷ್ಟೆಲ್ಲ ಚಿಕ್ಕಕ್ ಮಾಡು. ಇಷ್ಟು ಉದ್ದ ಕೇಕು ಹೆಂಗ್ ಮಾಡೋದು ಸ್ಟಂಪ್ಸ್ ತಿಂದು ತಡಿ, ತಡಿಯೋ. ಸ್ಟಂಪ್ಸ್ ಕ್ಲೀನ್ ಬೋರ್ಡ್ ಆಗ್ತಾನಲ್ಲ ಅವನು ಹೋದಾಗೆಲ್ಲ ಅದಕ್ಕೆ ಸ್ಟಂಪ್ಸ್ ತೆಗ್ದಿ ಅನ್ಬೋದು. ಹ್ಯಾಪಿ ಬರ್ಡೇ ಬಿದ್ದೋತಲ್ಲ happy birthday. ಕಿತ್ಬಿಟ್ಟೆನಾ? ಸ್ಟಂಪ್ ಇಲ್ಲ. ನೋಡಿದ್ರಲ್ಲ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಗ್ರ್ಯಾಂಡ್ ಆಗಿತ್ತು, ಹಾಗೆಯೇ ಡೆಕೋರೇಷನ್ ಸಿಂಪಲ್ ಆಗಿತ್ತು. ಎಲ್ಲ ಮನೆಯಲ್ಲೇ ಅಡುಗೆ ಎಲ್ಲ ಮಾಡಿಬಿಟ್ಟು ಮನೆಯವ್ರ ಜೊತೆನೇ ಒಂಥರ ಚೆನ್ನಾಗಿ ಖುಷಿ ಅನ್ನಿಸ್ತು. ಇವತ್ತಿನ ದಿನ ಚೆನ್ನಾಗಾಯಿತು ಅಂತ ಅನ್ನಿಸ್ತು. ನಮ್ಮ ಕೃಷ್ಣ ಕೂಡ ತುಂಬ ಖುಷಿಯಾಗಿದ್ದ. ಅವ್ನು ಖುಷಿ ಪಟ್ಟರೆ ನಮಗೂ ಖುಷಿ ಆಗುತ್ತಲ್ವ. ಅವ್ನು ಸಖತ್ ಖುಷಿಯಾಗಿದ್ದ. ನೀವೆಲ್ಲ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಅವ್ನಿಗಿರಲಿ, ನಿಮ್ಮೆಲ್ಲರ ವಿಶಸ್ ಕೂಡ ಅವನ ಜೊತೆಗೆ ಇರಲಿ. ನಮ್ಮ ಜೊತೆಗೆ ನೀವು ಕೂಡ ವಿಶಸ್ನ ಕಳಿಸ್ತೀರಾ ಅಂತ ಗೊತ್ತು ನನಗೆ. ಹಾಗಾಗಿ ನಿಮ್ಮೆಲ್ಲರ ವಿಶಸ್ಗೂ ಈಗಲೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಎಲ್ಲರ ಬ್ಲೆಸ್ಸಿಂಗ್ಸ್ ಕೂಡ ನನ್ನ ಮಗನ ಮೇಲೆ ಇರಲಿ. ನಾನು ಅವನಿಗೆ ಕೇಕ್ ತಿನ್ನಿಸ್ಬೇಕಿದ್ರೆ ಅಂದ್ಕೊಂಡೆ ನಮ್ಮ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ ಪರವಾಗಿನೂ ಕೂಡ ನಾನು ನಿನಗೆ ತಿನ್ನಿಸ್ತಾ ಇದ್ದೀನಿ ಮಗನೇ ಅಂತೇಳಿ. ಅದನ್ನು ಹೇಳಬೇಕು ಅಂತ ಅನ್ನಿಸ್ಲಿಲ್ಲ, ಇವರೆಲ್ಲ ಇದ್ರಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ. ಹಾಗಾಗಿ ನಾನು ಮನಸ್ಸಲ್ಲೇ ಅಂದ್ಕೊಂಡು ಅವನಿಗೆ ಕೇಕ್ ತಿನ್ನಿಸ್ದೆ. ಎಷ್ಟೋ ಸರಿ ನಾನು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದಾಗ ನನಗೆ ಮನೆಯವ್ರ ಥರನೇ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಾಯಿರ್ತೀರಾ ಅಕ್ಕ ಅಕ್ಕ ಅಂತೇಳಿ. ಸೊ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಅಷ್ಟೇ ನಾನು ಹೇಳೋಕ್ಕಾಗೋದು, ಇನ್ನೂ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಬಿಟ್ಟರೆ. ಇದು ಸಂಜೆಗೆ ತಂದಿದ್ದಂಥ ಡ್ರೆಸ್ಸು. ಬೆಳಗ್ಗೆ ಅವನು ಶರ್ಟು ಮತ್ತು ಟೀ ಶರ್ಟು ಮತ್ತು ಕಾರ್ಗೋ ಪ್ಯಾಂಟ್ ಥರದ್ದು ಕಾಟನ್ದು ತೊಗೊಂಬಂದಿದ್ವಿ. ಸಂಜೆಗೆ ಜೀನ್ಸು ಮತ್ತು ಈ ಥರ ಹುಡಿ ಥರ ತೊಗೊಂಬಂದಿದ್ವಿ. ಎರಡರಲ್ಲಿ ಯಾವುದಾದ್ರೂ ಸಂಜೆ ಹಾಕ್ಕೊಳ್ಳಿ, ಬೆಳಗ್ಗೆ ಯಾವುದಾದ್ರೂ ಹಾಕ್ಕೊಳ್ಳಿ ಅಂತೇಳಿ. ಆಮೇಲೆ ನಾನು ಒಂದು 10 ಗಿಫ್ಟ್ಸ್ನ ಪ್ಲ್ಯಾನ್ ಮಾಡಿದ್ದೆ. ನಮ್ಮ ಚಿನ್ನಿಗೂ ಕೂಡ 10 ಬರ್ಡೇಗೆ ಅಂದರೆ 10 ಇಯರ್ ಬರ್ಡೇಗೆ 10 ಗಿಫ್ಟ್ಸ್ ಕೊಟ್ಟಿದ್ವಲ್ಲ, ಹಾಗಾಗಿ ಇವನಿಗೂ ಕೂಡ ಕೊಡೋಣ, ಅವಳಿಗೊಂಥರ ಇವನಿಗೊಂಥರ ಏನಕ್ಕೆ ಅಂತ ಹೇಳಿ ಪ್ಲ್ಯಾನು ಲಾಸ್ಟ್ ಮೂಮೆಂಟಲ್ಲಿ ಮಾಡಿದ್ದು. ನಾನಿಲ್ಲಿ ಪರವಾಗಿಲ್ಲ ಬಿಡು, ನೆಕ್ಸ್ಟ್ ಇಯರ್ ಕೊಟ್ಟರೆ ಆಯಿತು, ಇವಾಗ ಇಷ್ಟು ಮಾಡ್ತಾ ಇದ್ದೀವಲ್ಲ, ಈ ಒಂದು ಮೂಮೆಂಟಲ್ಲಿ ಸಾಕು, ಪರವಾಗಿಲ್ಲ, ನನಗೂ ಅಷ್ಟು ಎನರ್ಜಿ ಇಲ್ಲ ಅಂತ ಹೇಳ್ತಾಯಿದ್ರು. ನನ್ನ ತಮ್ಮ ಕೂಡ ಏನು ಗಿಫ್ಟ್ ತರೋದು ಅಂತ ಯೋಚನೆ ಮಾಡ್ತಾಯಿದ್ದ. ಸೊ ಆ ಟೈಮ್ಗೆ ನಾನು ಅವನು ಫೋನ್ ಮಾಡಿದಾಗ ಡಿಸ್ಕಸ್ ಮಾಡಿದಾಗ, ಸೊ ಈ ಥರ ಏನಾದ್ರು ಚಿಕ್ಕ ಪುಟ್ಟದು ಒಂದು 9 ಗಿಫ್ಟ್ಸ್ ತೊಗೊಂಬ, ನಮ್ಮ ಹತ್ರ ಒಂದಿದೆ ಆಲ್ರೆಡಿ ಅಂತ
ಹೇಳಿದೆ ನಾನು. ಸೊ ಸರಿ ಆಯಿತು ಅಂತೇಳಿ ಅವನಿಗೂ ಕೂಡ ಐಡಿಯಾ ಬಂತು. ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರೂ ಅವನಿಗೆ 10 ಇಯರ್ಸ್ಗೆ 10 ಗಿಫ್ಟನ್ನ ಕೊಟ್ವಿ. ಬಟ್ ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಲಿಲ್ಲ, ಅದು ಒಂದು ಮಿಸ್ ಆಯಿತು. ಅದನ್ನು ಅವನು ಆ್ಯಕ್ಚುಲಿ ಕನ್ಸಿಡರ್ ಕೂಡ ಮಾಡಲಿಲ್ಲ. ಅಂದರೆ ಅದನ್ನು ಡೆಕೋರೇಷನ್ ಬಗ್ಗೆ ಯೋಚನೆ ಕೂಡ ಮಾಡಲಿಲ್ಲ ನಮ್ಮ ಕೃಷ್ಣ. ಅಯ್ಯೋ ಡೆಕೋರೇಷನ್ ಹಂಗೇನು ಮಾಡಿಲ್ಲ ಈ ಥರ ಅನ್ನಿಸ್ಲೇ ಇಲ್ಲ ಅವನಿಗೆ. ಆ ಒಂದು ಆಬ್ಸೆಂಟ್ ಫೀಲ್ ಮಾಡ್ಕೊಳ್ಳಿಲ್ಲ ಅವನು, ಯಾಕೆಂದರೆ ಖುಷಿಯಾಗಿದ್ದ. ಕೇಕ್ ಅವ್ನಿಗೆ ಇಷ್ಟ ಆಗೋ ಥರ ಇತ್ತು, ಗಿಫ್ಟ್ಸ್ ಎಲ್ಲ ಇತ್ತು, ಫ್ರೆಂಡ್ಸ್ ಬಂದಿದ್ದರು, ಡ್ರೆಸ್ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟ್ ಫುಲ್ ಡೇ ಅವನು ಖುಷಿಯಾಗೇ ಇದ್ದ ಅಂತ ಹೇಳ್ಬೋದು. ನೆಕ್ಸ್ಟ್ ಡೇ ಮ್ಯಾಥ್ಸ್ ಟೆಸ್ಟು ಅವನಿಗೆ. ಸೊ ಬೆಳಗ್ಗೆ ಎದ್ದುಬಿಟ್ಟು ಸ್ವಲ್ಪ ಓದಿಸ್ದೆ ಅವನಿಗೆ ಕುತ್ಕೊಂಡ್ಬಿಟ್ಟು. ಅಂದರೆ ರೆಡಿ ಎಲ್ಲ ಆದಮೇಲೆ ಟೆಂಪಲ್ಗೆಲ್ಲ ಹೋಗಿ ಬಂದಮೇಲೆ ಸ್ವಲ್ಪ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ಅವನ್ನ ಕೂರಿಸಿ ಮ್ಯಾಥ್ಸ್ ಎಲ್ಲ ಸ್ವಲ್ಪ ಪಕ್ಕ ಮಾಡಿಬಿಟ್ಟು ಅದಾದಮೇಲೆ ಬರ್ಡೇಗೆ ಪ್ರಿಪ್ರೇಷನ್ ಶುರು ಮಾಡಿದ್ದು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಗಿಫ್ಟ್ ಎಲ್ಲ ಓಪನಿಂಗ್ ಇದೆ, ಹಾಗೆಯೇ ಊಟ ಮಾಡೋದು, ಹೊರಗಡೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಕ್ಲಿಪ್ಪಿಂಗು ಎಲ್ಲ ಇದೆ. ಚೆನ್ನಾಗಿದೆ, ನೋಡಿ ನಿಮಗೆ ಇಷ್ಟ ಆಗುತ್ತೆ ನೆಕ್ಸ್ಟ್ ವ್ಲಾಗ್ನ. ಹಾಗೆಯೇ ಈ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ನೋಡಿ ಒಂದಷ್ಟು ಕ್ವೆಶನ್ ರೈಸ್ ಆಗ್ಬೋದು ನಿಮಗೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಬರ್ಡೇ ವ್ಲಾಗ್ ಮುಗಿದ ಮೇಲೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನೋಡಿ ಇವತ್ತಿನ ವ್ಲಾಗ್, ಹಾಗೆ ನೆಕ್ಸ್ಟ್ ವ್ಲಾಗ್ನ ನೋಡಿ, ಬರ್ಡೇ ವ್ಲಾಗ್ನ ಎಂಜಾಯ್ ಮಾಡಿ. ಏನೆಲ್ಲ ಗಿಫ್ಟ್ ಸಿಕ್ತು ನಮ್ಮ ಕೃಷ್ಣಂಗೆ ಅದನ್ನೆಲ್ಲ ನೋಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ.